ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನು ಶನಿವಾರ ಡ್ಯೂಟಿಯಾಗಿ ಮನೆಗೆ ಬಂದದ್ದು. ಇವತ್ತು ಸಂಡೇ. ಇವತ್ತು ಏನೆಲ್ಲ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಮನೆಯಲ್ಲಿ ಸ್ವಲ್ಪ ಇವತ್ತು ಕೆಲಸ ಎಲ್ಲ ಆಗ್ಲಿಕ್ಕುಂಟು, ಹಾಗೆ ಜನ ಬರ್ತೇನೆ ಹೇಳಿದ್ದಾರೆ. ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಸೇಮಿಗೆ ಮತ್ತೆ ಚಟ್ನಿ ಉಂಟು. ಇದು ನಿನ್ನೆ ರಾತ್ರಿಯದ್ದು ಸುಕ್ಕ. ಮಧ್ಯಾಹ್ನಕ್ಕೆ ನೋಡ್ಬೇಕು, ಏನಾದ್ರೂ ಬೇರೆ ಪದಾರ್ಥ ಮಾಡ್ಬೇಕು. ತಿಂಡಿ ಎಲ್ಲ ತಿಂದಾದ್ಮೇಲೆ ಇಲ್ಲಿ ಅಣ್ಣ ಕೆಲಸ ಮಾಡ್ತಾ ಇದ್ರು, ಹಾಗೆ ಅದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ. ಇನ್ನು ಮಳೆಗಾಲ ಅಲ್ಲ, ಹಾಗೆ ಕಟ್ಟಿಗೆ ಎಲ್ಲ ಬೇಕಾಗ್ತದೆ. ನಮ್ಮದುಂಟಲ್ಲ ಸಣ್ಣ ಮನೆ, ಮತ್ತೆ ಜಾಗ ಇಲ್ಲ ಅಂತ ಇಲ್ಲ. ಇಲ್ಲಿ ಮರ ಕಟ್ ಮಾಡಿ ರಾಶಿ ಹಾಕಿದಾರಲ್ಲ, ಇದೇ ಜಾಗದಲ್ಲಿ ಅವತ್ತು ಮಾವಿನ ಮರ ಒಂದಿತ್ತಾಯ್ತಾ, ಅದನ್ನು ಕಟ್ ಮಾಡಿದ್ದು. ಮತ್ತೆ ಸುತ್ತಲೂ ಮನೆ ಇರುವಾಗ ಉಂಟಲ್ಲ, ದೊಡ್ಡ ದೊಡ್ಡ ಮರ ಇದ್ರೆ ಪ್ರಾಬ್ಲಮ್ ಆಗ್ತದೆ ಈ ಮಳೆಗಾಲದಲ್ಲಿ ಎಲ್ಲ. ಇದೆಂತ ಗೊತ್ತುಂಟ, ಹುಣಸೆ ಹಣ್ಣಿನ ಬೀಜ. ನಾವು ಸಣ್ಣ ಇದ್ದಾಗೆಲ್ಲ ಇದನ್ನು ಬೆಂಕಿಯಲ್ಲಿ ಸುಟ್ಟು, ಇಲ್ಲದಿದ್ರೆ ಬಾಣಲೆಯಲ್ಲಿ ಫ್ರೈ ಮಾಡಿ ತಕೊಂಡು ಹೋಗ್ತಾ ಇದ್ದದ್ದು ಸ್ಕೂಲ್ಗೆ. ಯಾವುದೇ ಪದಾರ್ಥಕ್ಕೆ ಹುಣಸೆ ಹಣ್ಣು ಹಾಕ್ತಾರಲ್ವಾ, ಅದರ ಬೀಜ ಎಲ್ಲ ಅಮ್ಮನ ಹತ್ರ ತೆಗೆದಿಡ್ಲಿಕ್ಕೆ ಹೇಳುದು. ಈಗ ಸ್ವಲ್ಪ ಒಂದು 10 ಇತ್ತು, ಹಾಗೆ ಅದನ್ನು ಬೆಂಕಿಯಲ್ಲಿ ಸುಡುವ ಅಂತೇಳಿ. ಮತ್ತೆ ಇದನ್ನು ಸುಡುವಾಗ ಉಂಟಲ್ಲ, ಸ್ವಲ್ಪ ಜಾಗ್ರತೆ ಬೇಕಾಯ್ತು, ಅದು ಒಮ್ಮೆಲೆ ಬ್ಲಾಸ್ಟ್ ಆಗ್ತದೆ. ಇಲ್ಲಿ ಅಮ್ಮ ತಿಂಡಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಈಗ ನೋಡಿ, ಇದನ್ನೆಲ್ಲ ಸುಟ್ಟಾಯ್ತು. ಇನ್ನು ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ತೆಗೆದು ತಿನ್ನೋದು. ನಿನ್ನೆ ಬರುವಾಗ ಸ್ವಲ್ಪ ಬೂತಾಯಿ ಹಾಗೆ ಚಿಕನ್ ತಕೊಂಡು ಬಂದದ್ದು. ಬೂತಾಯಿಯನ್ನುಂಟಲ್ಲ, ಒಂದರವ ಫ್ರೈ ಮಾಡ್ಬೇಕು, ಇಲ್ಲದಿದ್ರೆ ಪುಳಿ ಮುಂಚಿ ಮಾಡ್ಬೇಕು ಆಯ್ತಾ, ಊಟಕ್ಕೆ ಒಳ್ಳೇದಾಗ್ತದೆ. ಇದು ಸಹ ಮೀನ್ ಸಾರು ಮಾಡಿದ್ದು. ಮತ್ತೆ ಸ್ವಲ್ಪ ಚಿಕನ್ ಕಬಾಬ್ ಮಾಡಿದ್ದು. ಓಕೆ, ಇನ್ನು ನಾನು ಊಟ ಮಾಡಿ ಸಿಗ್ತೇನೆ, ಹಾಗೆ ನೀವು ಕೂಡ ಊಟ ಮಾಡಿ. ಹಾಯ್ ಎಲ್ಲರಿಗೂ. ಊಟ ಮಾಡಿ ಎಲ್ಲ ಆಗಿ ಸ್ವಲ್ಪ ಮಲಗಿದ್ದು. ಈಗ ಎದ್ದು ಬೇರೆ ಸಹ ಕೆಲಸ ಉಂಟು, ಈಗ ಒಂದು ಕಡೆಗೆ ಹೋಗ್ತಾ ಇದ್ದೇನೆ. ನೋಡಿ ನೀವು, ನಮ್ಮ ಆಚೆ ಮನೆ ಹತ್ರ ಉಂಟಲ್ಲ, ಬೋರ್ ತೆಗೆದಿದ್ದಾರೆ, ಹಾಗೆ ಅಲ್ಲಿಗೆ ಹೋಗಿ ನೋಡುವ ಅಂತ. ಮತ್ತೆ JCB ಅವರು ಕೆಲಸ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಎಂತ ಅಂತ ಗೊತ್ತಿಲ್ಲ. ಬೋರ್ ತೆಗಿಲಿಕ್ಕೆ ನೋಡಿ ಎಷ್ಟು ದೊಡ್ಡ ಗಾಡಿ ಬಂದಿದೆ ಅಂತ. ಮಕ್ಕಳಿಗೀಗ ರಜೆ ಅಲ್ಲ, ಹಾಗೆ ಎಲ್ಲ ರಾಶಿ ಸೇರಿದ್ದಾರೆ ಇಲ್ಲಿ. ಲಾಸ್ಟಿಗೆ ಎಷ್ಟು ನೀರು ಸಿಕ್ಕಿದೆ ಅಂತ ಹಾಕಿದ್ದೇನೆ ಆಯ್ತಾ ನೋಡಿ. ಮತ್ತೆ ನನಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಾಗೆ ಯಾವ ಪುಣ್ಯ ಫಲ ಅಂತ ಗೊತ್ತಿಲ್ಲ. ನೋಡಿ ಅಂತ ಎಷ್ಟು ನೀರು ಸಿಕ್ಕಿದೆ ಇವರಿಗೆ, ಎಷ್ಟು ಖುಷಿ ಅಲ್ಲ ಇದನ್ನೆಲ್ಲ ನೋಡ್ಲಿಕ್ಕೆ. ಇವರ ಕೆಲಸ ಎಲ್ಲ ಮುಗಿಯುವಾಗ ಉಂಟಲ್ಲ, ಒಂದು 8 ಗಂಟೆ ಆಗಿರ್ಬೋದು. ನೀರು ನೋಡಿ ಎಷ್ಟು ಎತ್ತರಕ್ಕೆ ಹೋಗ್ತಾ ಉಂಟು. ಇನ್ನು ಇಲ್ಲಿಂದ ಹೋಗಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಮತ್ತೆ ಇದೆಲ್ಲ ಯಾವಾಗ ಸಹ ಎಲ್ಲರಿಗೆ ನೋಡ್ಲಿಕ್ಕೆ ಸಿಗುದಿಲ್ಲ, ಹಾಗೆ ನಾನು ಹೇಗೂ ನೋಡ್ತಾ ಇದ್ದೆ ಅಲ್ಲ, ಹಾಗೆ ವಿಡಿಯೋ ಕೂಡ ಮಾಡಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದು ಬೋರ್ ತೆಗ್ದ ನೆಕ್ಸ್ಟ್ ಡೇ ಅದ್ದು. ಇವತ್ತು ನೋಡಿ ಹೇಗೆ ಕಾಣಿಸ್ತಾ ಉಂಟು ಜಾಗ. ಆಗ ಹೇಳಿದೆ ಅಲ್ವಾ ನಮ್ಮ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು ಅಂತ, ಹಾಗೆ ಇಲ್ಲಿ ಕೆಲಸಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಯಾವ ಕೆಲಸ ಮಾಡಿದ್ದು ಹಾಗೆ ಹೇಗಾಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ವಿಷಯ ಎಂತ ಗೊತ್ತುಂಟ, ನಮ್ಮ ಮನೆಗೆ ಗಾಡಿ ಎಲ್ಲ ಬರುವುದಿಲ್ಲ. ಏನೇ ಐಟಮ್ ಇದ್ರೂ ನಾವು ಸ್ವಲ್ಪ ಕೆಳಗೆ ಹೋಗಿ ಮತ್ತೆ ತಗೊಂಡು ಬರಬೇಕು. ಹಾಗಾಗಿ ಈ ಕೆಲಸಕ್ಕೆಲ್ಲ ಜಲ್ಲಿಕಲ್ಲು, ಹೊಯ್ಗೆ ಮತ್ತು ಕಲ್ಲು ಎಲ್ಲ ಬೇಕಾಗ್ತದಲ್ಲ, ಅದೆಲ್ಲ ನಾವು ಆಚೆ ಮನೆಯಿಂದ ಆಗಿ ತಗೊಂಡು ಬರಬೇಕು. ನಮ್ಮ ಮನೇಲಿ ಇರೋದು 3 ಜನ, ನಾನು, ಅಪ್ಪ, ಅಮ್ಮ.
ನಾನು ಪಿ ಜಿಯಲ್ಲಿ ಇರೋದಲ್ಲ, ಮನೇಲಿರೋದು ಅಪ್ಪ ಅಮ್ಮ ಮಾತ್ರ. ಇದು ನೋಡಿ ರಾಶಿ ಹಾಕಿದ್ದಾರೆ, ಇದನ್ನಿನ್ನು ನಾವು ಬಟ್ಟೆಯಲ್ಲಿ ಹಾಕಿ ತಗೊಂಡು ಹೋಗೋದು. ನನಗೆ ಈ ಕೆಲಸ ಮಾಡುವಾಗಲೇ ಉಂಟಲ್ಲ ಸ್ವಲ್ಪ ಹೊತ್ತಿಗೆ ಬಚ್ಚಲಿಕ್ಕೆ ಮತ್ತು ಕೈಯೆಲ್ಲ ನೋವು ಬರಲಿಕ್ಕೆ ಶುರುವಾಯಿತು. ಡೈಲಿ ಇದೇ ಕೆಲಸ ಮಾಡುವವರಿಗೆ ಹೇಗಾಗ್ಬೋದು, ಕೆಲವೊಮ್ಮೆ ನಮಗೆ ಅನುಭವ ಆದಾಗಲೇ ಗೊತ್ತಾಗೋದು ಅಂತ ಹೇಳ್ತಾರಲ್ಲ, ಅದು ಇದುವೇ ಕಾಣಬೇಕು. ಓ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಇದು ಯಾವ ಹಕ್ಕಿಯ ಮರಿ ಅಂತ ಗೊತ್ತಿಲ್ಲ, ಅಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಹಾಗೆ ನೋಡುವಾಗ ಸಿಕ್ಕಿದೆ ಇದು ಗೂಡು. ಫ್ರಿಡ್ಜಲ್ಲಿ ಉಂಟಲ್ಲ ತುಂಬ ಮೆಣಸಿತ್ತು, ಹಾಗೆ ಅದನ್ನೇನಾದರೂ ಮಾಡುವ ಅಂತ. ಹಾಗೆ ಬಿಟ್ಟರೆ ಅದು ಹಾಳಾಗ್ತಾ ಹೋಗ್ತದೆ. ಮಜ್ಜಿಗೆ ಮೆಣಸು ಅಂತ ಮಾಡ್ತಾರೆ, ಅಂದರೆ ನಮಗೆ ಊಟ ಮಾಡುವಾಗ ಒಂದು ಫ್ರೈ ಮಾಡಿ ಕೊಡ್ತಾರಲ್ಲ ಅದು. ಇದನ್ನು ಮನೆಯಲ್ಲೇ ಮಾಡಲಿಕ್ಕೆ ಉಂಟಲ್ಲ ಸ್ವಲ್ಪ ಮಜ್ಜಿಗೆ ಕೂಡ ಬೇಕಾಗ್ತದೆ. ಈಗ ಈ ಮೆಣಸನ್ನು ಚೆಂದ ವಾಶ್ ಮಾಡಿ ಒರೆಸಿ ಅದನ್ನು ಮಧ್ಯದಲ್ಲಿ ಹೀಗೆ ಕಟ್ ಮಾಡಿ ಮಜ್ಜಿಗೆಗೆ ಹಾಕಬೇಕು. ಮಜ್ಜಿಗೆಗೆ ಉಂಟಲ್ಲ ಸ್ವಲ್ಪ ಇಂಗು ಕೂಡ ಹಾಕಿದರೆ ಒಳ್ಳೆಯದು. ಓಕೆ, ಈಗ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ತುಂಬ ತಾಗಬೇಕು ಇದಕ್ಕೆ. ಇದನ್ನಿನ್ನು ಚೆಂದ ಮಿಕ್ಸ್ ಮಾಡಿ ಉಂಟಲ್ಲ ಒಂದು ದಿನ ಹಾಗೆ ಬಿಡಬೇಕಾಯ್ತಾ ಮಜ್ಜಿಗೆಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇ ಬಿಸಿಲಿಗೆ ಒಣಗಲಿಕ್ಕೆ ಇಡಬೇಕು. ಇಷ್ಟೆಲ್ಲ ಆಗುವಾಗಲೇ ತುಂಬ ಟೈಮ್ ಆಯಿತು. ಇನ್ನು ಅಮ್ಮ ನೋಡಿ ತಿಂಡಿ ಹಾಕಿ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ತಿಂದು ಆಮೇಲೆ ನಾನು ಹೊರಡೋದು ಪಿ ಜಿಗೆ. ಇದು ಪೊಂಗಾರೆ ಎಲೆಯಲ್ಲಿ ಮಾಡೋದಾಯ್ತಾ. ಇದನ್ನು ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ತಿಂದರೆ ಇದು ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತ್ಗೆ. ತಿಂಡಿ ತಿಂದು ರೆಡಿಯಾಗಿ ಆಯಿತು, ಇನ್ನೂ ಹೊರಡೋದೊಂದೇ ಬಾಕಿ. ತುಂಬ ಜೀನ್ಸ್ ಉಂಟಲ್ಲ ಮನೆಯಲ್ಲೇ ಮೊನ್ನೆ ಬಾಕಿಯಾಗಿತ್ತು ತಗೊಂಡು ಬಂದದ್ದು, ಹಾಗೆ ಈಗ ಒಂದನ್ನು ತಗೊಳ್ತಾ ಇದ್ದೇನೆ. ಮತ್ತು ಯಾವಾಗ ಸಹ ಹಾಗೆ ಆಯಿತು, ನಾನು ಮನೆಯಿಂದ ಹೊರಡುವಾಗ ಉಂಟಲ್ಲ ಒಂದು ಗಂಟು ಇರ್ತದೆ, ಅಂದರೆ ಅಮ್ಮ ಇದ್ದದೆಲ್ಲ ಹಾಕಿ ಕೊಡ್ತಾರೆ ತಗೊಂಡು ಹೋಗಲಿಕ್ಕೆ ಪಿ ಜಿಗೆ. ಇದು ಮನೆಯಿಂದ ತಂದ ಪಪ್ಪಾಯ. ಇದನ್ನುಂಟಲ್ಲ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ. ಹಾಗೆ ಮತ್ತೆ ಬರುವಾಗ ಕುಕ್ಕುಂಬರ್ ಮತ್ತು ಕ್ಯಾರೆಟ್ ಮತ್ತು ಲೈಮ್ ತಗೊಂಡು ಬಂದದ್ದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.